ಇಲ್ಲ ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ವಂಡರ್ಫುಲ್ ಕ್ರೇಜಿ ಮಾರ್ನಿಂಗು. ಶನಿವಾರ ಬೆಳಗ್ಗೆ ಸುಮಾರು ಒಂದು 6:45 ವೆದರ್ ಮಾತ್ರ ನಮ್ಮ ಕನಕಪುರ ಹೈವೇನಲ್ಲಿ ನೋಡಿ. ಇವಾಗ ನಾನು ಫ್ರಂಟ್ ವ್ಯೂ ತೋರಿಸ್ತೀನಿ ನೋಡಿ. ಇದು ನನ್ನ ಮುಂದೆ ಕಾಣಿಸ್ತಿರೋದು ಬ್ಯಾಕ್ ವ್ಯೂ ಫ್ರಂಟ್ ವ್ಯೂ ಎರಡು ಕ್ರೇಜಿಯಾಗಿ ಕಾಣ್ತಾ ಇದೆ. ಚಳಿ ಬೇರೆ ಒಂದು ಕಡೆ. ಅದರಲ್ಲಿ ಈ ಹೈವೇ ಮೇಲೆ ನಾವೊಂದು 38 ಜನ ಟ್ರಾವೆಲ್ ಮಾಡ್ತಾಯಿದ್ದೀವಿ ಒಟ್ಟಿಗೆ. 38 ಅಲ್ಲ 36 ಜನ. ಇನ್ನೂ ಇಬ್ಬರು ಬರ್ತಾರೆ ಮೈಸೂರು ಮತ್ತು ಹಾಸನಿಂದ ಬಂದು ಜಾಯ್ನ್ ಆಗ್ತಾರೆ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ. ಬಟ್ ಇಲ್ಲಿ ಸದ್ಯಕ್ಕೀಗ ನಮ್ಮ ಜೊತೆ 36 ಜನ ಇದ್ದಾರೆ. 2 ಕಾರು, ಇನ್ನು ಮಿಕ್ಕಿದೆಲ್ಲ ಬೈಕ್ಸು. ಬ್ಯೂಟಿ ಕ್ರೇಜಿ ಮಾರ್ನಿಂಗು. ವಂಡರ್ಫುಲ್ ಆಗಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಇನ್ನೂ ನಾವು ಸ್ಪೀಡ್ ಪಿಕಪ್ ಮಾಡಿಲ್ಲ. ಈಗ ಜಸ್ಟು ಅಷ್ಟು ಬೈಕ್ಸು ಇವಾಗ ಬಿಡಬೇಕಲ್ಲ. ಮಾರ್ನಿಂಗ್ ಸ್ವಲ್ಪ ಇನ್ನೂ ವಿ ಹ್ಯಾವ್ ಟು ಗೆಟ್ ಯೂಸ್ ಟು ದ ರೋಡ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಬೈಕ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ವೆದರ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ವಿ ಶುಡ್ ಸ್ಪೀಡ್ ಪಿಕಪ್ ಮಾಡಬೇಕು. ಒಂದೇ ಸಲ ಹೋಗ್ಬಾರ್ದು. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ರೈಡು. ಬಿಕಾಸ್ ಸೇಫ್ಟಿ ಅಟ್ಮೋಸ್ಟ್ ಪ್ರಯಾರಿಟಿ. ಸೊ ಈ ಒಂದು ರೈಡ್ ನಮ್ಮ TSBCನ ನಾವು ಆರ್ಗನೈಸ್ ಮಾಡಿರೋದು ಟುವರ್ಡ್ಸ್ ತಲೆಸರಿ ಮುಜಿಲಾ ಪಂಗಡ್ ಡ್ರೈವಿಂಗ್ ಬೀಚ್ ಅಂತ. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಒಂದು ನನ್ನ ಹತ್ರ ಹಿಮಾಲಯನ್ 411 ಇರ್ಬೇಕಾದ್ರೆ ಆರ್ಗನೈಸ್ ಮಾಡಿದ್ದೆ ಅದೇ ಪ್ಲೇಸ್ಗೆ. ಬಟ್ ನಾನು ಆ ಒಂದು ಪ್ಲೇಸ್ಗೆ ಸುಮಾರು ಸಲ ಹೋಗಿ ಬಂದಿದ್ದೀನಿ. ಅಂದರೆ ನಾನು ಫಸ್ಟ್ ಹೋಗಿದ್ದು I-10 ಕಾರಲ್ಲಿ ಹೋಗಿದ್ದೆ ನಾನು. ಆವಾಗ ಒಂದು ಕೋವಿಡ್ಗೆ ಮುಂಚೆ ಒಂದು 2018 ಇರಬೇಕೇನೋ. ನಾನು ತ್ಯಾಗು ಆಮೇಲೆ ನನ್ನ ತಮ್ಮ ಇನ್ನೂ ಒಂದು 2-3 ಜನ ಗ್ಯಾಂಗ್ ಎಲ್ಲ ಕಟ್ಕೊಂಡು ಹೋಗಿದ್ರಿ. ಅಲ್ಲಿ ಹೋಗಿ ಟೋಕಿಯೋ ಡ್ರಿಫ್ಟ್ ಎಲ್ಲ ಮಾಡಿದ್ದೀವಿ. ಅದು ಬೆಳಗ್ಗೆ ಅವಾಗೆಲ್ಲ ಏನೂ ಇಲ್ಲ. ಅವಾಗೆಲ್ಲ ವಾಕಿಂಗ್ ಮಾಡೋರು ಬೆಳಗ್ಗೆ. ಆಮೇಲೆ ಜನ ಎಲ್ಲ ಇರ್ತಾ ಇರಲಿಲ್ಲ. ಮತ್ತು ಎಂಟ್ರಿ ಟಿಕೆಟ್ಸ್ ಎಲ್ಲ ಏನೂ ಇಲ್ಲ. ಟೂರಿಸಮ್ ಅನ್ನೋದೇ ಅವಾಗ ಅಷ್ಟು ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಇವಾಗ ಟೂರಿಸಮ್ ಅನ್ನೋದು ಸ್ವಲ್ಪ ಬೂಸ್ಟ್ ಆಗಿಬಿಟ್ಟಿದೆ. ಅಲ್ಲೂ ತುಂಬ ಕ್ರೌಡು. ಡ್ರೈವಿಂಗ್ ಬೀಚ್ ಅಂತ ಎಲ್ಲ ಬಂದು ಸುಮಾರು ವೀಡಿಯೋಸ್ ನೋಡಿದ್ದೀನಿ ನಾನೇ. ಬಂದು ಕಾರ್ ತಗ್ಲಾಕೊಂಡು ಎತ್ತೋದು, ಟಿ ಟಿ ತಗ್ಲಾಕೊಂಡು ಎತ್ತೋದು ಎಲ್ಲ ಮಾಡ್ತಾಯಿರ್ತಾರೆ. ತುಂಬ ಅಧ್ವಾನ ಮಾಡ್ತಾಯಿರ್ತಾರೆ. ಸೊ ಯೂಶ್ವಲಿ ಹಂಗೆ ಟೂರಿಸಮ್ ಜಾಸ್ತಿ ಆದರೆ ಜನ ಎಲ್ಲಿ ಜಾಸ್ತಿ ಆಗಿ ಹೋಗ್ತಾರೋ ಆ ಜಾಗನ ಎಕ್ಕುಟ್ಟು ಹಾಳು ಮಾಡಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಟು ಗೋ ಆನ್. ಬಟ್ ನಮ್ಮ ಕೈಲಿದೆ. ನಾವು ಟ್ರಾವೆಲ್ ಮಾಡಿದ ಕಡೆ ನಾವು ವಿ ಡೋಂಟ್ ವಾಂಟ್ ಟು ಲಿಟರ್ ಎನಿಥಿಂಗ್, ವಿ ಡೋಂಟ್ ವಾಂಟ್ ಟು ಟ್ರಾವೆಲ್ ಎನಿಥಿಂಗ್ ಆ ಥರ ಮಾಡೋಣ ಅಂತ. ಬಟ್ ಕ್ರೇಜಿ ಕ್ರೌಡ್ ಬಂದಿದೆ ಈ ಸಲ. ಆಲ್ಮೋಸ್ಟ್ ಒನ್ ಆಫ್ ದ ಹೈಯೆಸ್ಟ್ ಕ್ರೌಡ್ ಅಂತಲೂ ಹೇಳ್ಬೋದು. ನಾವು 33-34 ಎಲ್ಲ ಮಾಡಿದ್ದೀವಿ. ಇದು 38 ರೆಕಾರ್ಡ್ ಬೀಟ್ ಮಾಡಿದೆ ಎಲ್ಲದೂ. ಲಾಂಗ್ ರೈಡಲ್ಲಿ 38 ನಮ್ಮದು ಇವಾಗ ಫಸ್ಟ್ ಹೈಯೆಸ್ಟು ತಲೆಸರಿ ರೈಡು. ಬಟ್ ಕ್ರೇಜಿ. ಓ ಸ್ಲೋ ಡೌನ್. ಬ್ಯೂಟಿ. ಆಮೇಲೆ ರೋಡ್ ಕೂಡ ಸಖತ್ತಾಗಿದೆ. ಕನಕಪುರ ಹೈವೇ ಇದು. ಇವಾಗ ಯೂಶ್ವಲಿ ಎಲ್ಲ ಆಲ್ಮೋಸ್ಟ್ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಬೈಕರ್ಸ್ಗಳು ಮತ್ತು ಮೈಸೂರು ಹೋಗೋರೆಲ್ಲ ಸುಮಾರು ಜನ ಎಲ್ಲ ಈ ಕಡೆ ರೋಡೇ ತೊಗೊತಿದ್ದಾರೆ. ಆ ಕಡೆ ಸ್ವಲ್ಪ ಟೋಲ್ ಜಾಸ್ತಿ, ಆಮೇಲೆ ಸ್ಪೀಡ್ ಬ್ರೇಕರ್ಸ್ಗಳು ಜಾಸ್ತಿ. ಸರ್ವಿಸ್ ರೋಡ್ ತೊಗೋಬೇಕು ಅಂತಂದರೆ. ಸೊ ಇಲ್ಲಾದರೆ ಒಂದೇ ಸ್ಮೂತ್ ಹೈವೇ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ ಮೈಸೂರುವರೆಗೂ. ಅದೊಂದು ಅಡ್ವಾಂಟೇಜು. ಆ್ಯಕ್ಚುಲಿ ನಾವು ಮೀಟಪ್ ಟೈಮ್ ಇದ್ದಿದ್ದು 4:45 ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು 5:15 ಅಂತ ಹೇಳಿದ್ದೆ. ಅದಾಗಲ್ಲ ಅಂತ ಗೊತ್ತಿತ್ತು ನನಗೆ. ಆಲ್ಮೋಸ್ಟ್ ಈಗ 6:45 ಇಲ್ಲೇ. ಇನ್ನು ನಾವು ಬಿಟ್ಟು ಒಂದು 10 ನಿಮಿಷ, ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಅಲ್ಲಿಂದ ಮೀಟಿಂಗ್ ಪಾಯಿಂಟಿಂದ. ಇಲ್ಲ 6:45 ಆಗೋಯಿತು. ಮೋಸ್ಟ್ ಪ್ರಾಬಬ್ಲಿ ನಾವು ಮೈಸೂರು ಹೋಗೋಷ್ಟರಲ್ಲಿ ಒಂದು 8:30 ಅಲ್ಲ ಜಾಸ್ತಿನೇ ಆಗುತ್ತೆ. 9 ಗಂಟೆ 9:30 ಆಗಿಬಿಡುತ್ತೆ. ಅದೇ ಪ್ರಾಬ್ಲಮ್ ಆಗೋದು ಲೇಟು. ಈ ಥರ ಕ್ರೌಡ್ ಹೆವಿ ಆಗೋಯ್ತು ಅಂದರೆ ನೋಡಿ ಹಿಂಗೆ
ಲೇಟ್ ಆಗಿಬಿಡುತ್ತೆ. ಸನ್ರೈಸ್ಗೆ ಸಖತ್ತಾಗಿದೆ ವ್ಯೂ, ಕ್ರೇಜಿ. ಬರ್ತಾ ಅವರ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿದೆ ಹಿಂದೆಗಡೆ ಎಲ್ಲ. ನಾನು ಬರ್ತಾ ಇರೋದೇ ಸ್ಲೋ. ಸೊ ಅಷ್ಟು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದಿಸ್ ರೈಡ್ ಆ್ಯಂಡ್ ಬನ್ನಿ, ವಿ ಹ್ಯಾವ್ 2 days ಟು ಗೋ ಹ್ಯಾವ್ ಅಂಡ್ ಫನ್. ಎಲ್ಲ ಮಜಾ ಮಾಡೋದು. ವಾವ್, ಕ್ರೇಜಿಯಾಗಿ ಕಾಣ್ತಿದೆ ವ್ಯೂ. ಅರ್ಲಿ ಮಾರ್ನಿಂಗು, ಬ್ಯೂಟಿ ನೋಡೆ ಹೆಂಗೆ ಕಾಣ್ತೀಯ ನೋಡು. ಫುಲ್ಲು ಫಾಗ್ ಕೂತ್ಕೊಂಡು. ವೆದರ್ ಅಂತೂ ಚಿಲ್ಲಾಗಿ ಫೀಲ್ ಆಗ್ತಿದೆ. ಕ್ರೇಜಿ. ಸೊ ಒಂದು ನೋಡಿ, ಒಂದು 7:45 8 ಗಂಟೆ ಆಗ್ತಾ ಬಂತು. ಚಳಿ ಇತ್ತು ಬೆಳಗ್ಗೆ, ಇವಾಗ ಸ್ವಲ್ಪ ಸನ್ ಎಲ್ಲ ಬಂತು, ಬಿಸಿ ಬರ್ತಿದೆ ಈಗ. ಆಲ್ಮೋಸ್ಟ್ ಮಳವಳ್ಳಿ ಬಂದು ಇಚ್ಚಾಗಿದೆ. ಮಳವಳ್ಳಿ ಬಿಟ್ಟು ಮುಂದೆ ಬಂದಿದ್ದೀವಿ ಈಗ. ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗೋಯ್ತು, ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗೋಯ್ತು ನಾವು ಎಕ್ಸ್ಪೆಕ್ಟ್ ಮಾಡೋ ಟೈಮ್ಗಿಂತ. ಇಷ್ಟೊತ್ತಿಗೆ ನಾವು ಆಲ್ಮೋಸ್ಟು ಹತ್ತತ್ರ ಮೈಸೂರು ಹೋಗ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ಇನ್ನೂ ನಾವು ಮಳವಳ್ಳಿ ಹತ್ರ ಇದ್ದೀವಿ. ಅದೇ ಬೆಳಗ್ಗೆನೇ ಸ್ವಲ್ಪ ಎಲ್ಲ ಬೇಗ ಬಂದಿದ್ದರೆ ಬೇಗ ಹೋಗ್ಬೋದಾಗಿತ್ತು. ಬೆಳಗ್ಗೆ ಎಷ್ಟು ಲೇಟ್ ಮಾಡಿದ್ರಲ್ಲ, ಅದು ಒಂದು ಸ್ವಲ್ಪ 9 ಜನ, ಅದು ಒಂದೇ ಗ್ರೂಪು ಲೇಟ್ ಆಗೋಯ್ತು. ಅದರಿಂದ ಅನ್ಫಾರ್ಚುನೇಟ್ಲಿ ನಮಗೆ ಎಂಟೈರ್ದು ಲೇಟ್ ಆಗೋಯ್ತು. ಇವಾಗ ಇಲ್ಲೊಂದು ಮುಂದೆ ಒಂದು ಸ್ಟಾಪ್ನ ರೆಗ್ಯುಲರ್ ಸ್ಟಾಪ್ ಇರುತ್ತಲ್ಲ, ಮಾಡ್ತೀವಲ್ಲ ಯಾವಾಗಲೂ. ಅಲ್ಲಿ ಮೈಸೂರು ಕೂಡ ಬೆಂಗಳೂರು ಥರ ಹಾಳಾಗೋಯ್ತು. 1.5 ನಿಮಿಷ ಸಿಗ್ನಲ್ಲು. ಮೊನ್ನೆ ತಾನೇ ರೀಸೆಂಟಾಗಿ ಸುಮಾರು ಒಂದು 80 ಸಿಗ್ನಲ್ಸ್ ಆ್ಯಡ್ ಮಾಡಿದಾರಂತ ಮೈಸೂರಲ್ಲಿ. ನ್ಯೂ ಇಯರ್ಗೆ 80 ಸಿಗ್ನಲ್ಸ್ನ ಆ್ಯಡ್ ಮಾಡಿದಾರಂತೆ. ಮೈಸೂರನ್ನು ಹಾಳು ಮಾಡ್ತಾವ್ರೆ ನಮ್ಮ ಜನ. ನಾನು ಒಂದು ಟೈಮಲ್ಲಿ ಕೋವಿಡ್ಗೆ ಮುಂಚೆ ಬಂದಾಗ ಮೈಸೂರಲ್ಲಿ ಸಿಗ್ನಲ್ಗಳೇ ಇರಲಿಲ್ಲ. ಒಂದೇ ಒಂದು ಸಿಗ್ನಲ್ ಇಲ್ಲ ಮೈಸೂರಲ್ಲಿ. ಸಿಗ್ನಲಲ್ಲಿ ಇದ್ರೂ ಅಂದರೆ ಸ್ಟಾಪ್ ಇರಲಿಲ್ಲ. ಎಲ್ಲೋ ಜಸ್ಟ್ ಕೀಪ್ ಗೋಯಿಂಗ್ ಆ ಥರ ಇದ್ದಿದ್ದು ಸಿಗ್ನಲ್ಸ್ಗಳು ಇವಾಗ 1.5 ನಿಮಿಷ ಸ್ಟಾಪ್ ಮಾಡ್ತಾರೆ ಒಂದೊಂದು ಸಿಗ್ನಲ್ಗೆ. ಹಾಳಾಗೋಯ್ತು ಮೈಸೂರು ಕೂಡ. ಹಾಳು ಮಾಡಿ ಇಟ್ಬಿಡ್ತಾರೆ. ನಮ್ಮ ಬೆಂಗಳೂರನ್ನ ಹಾಳು ಮಾಡಿದ್ದಾಯಿತು, ಡೆವಲಪ್ಮೆಂಟ್ ಅಂತ. ಇವಾಗ ಮೈಸೂರನ್ನ ಹಾಳು ಮಾಡೋಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟನ ಕೊರೆದು ಹಾಳು ಮಾಡ್ತಿದ್ದಾರೆ. ಇವಾಗ ನಮ್ಮ ಅತ್ತಿಬೆಲೆ ಹೈವೇನಲ್ಲಿ ಮೊನ್ನೆ ಒಂದು ಆಯಿತು, ಲೈಕು ಫುಲ್ಲು ಕೊರೆದ್ಬಿಟ್ಟು ರೋಡ್ನ, ಅದು ಹೈವೇನೇ ಕುಸಿದು ಬಿದ್ದೋಗಿತ್ತು. ನಮಗೆ ಟ್ರಾಫಿಕ್ ಅಂದರೆ ಅಂತ ಗೊತ್ತಿರಲಿಲ್ಲ ಆ ಹೈವೇನಲ್ಲಿ. ಇವಾಗ ಟ್ರಾಫಿಕ್ ಇಲ್ದಿರೋ ಬರೋಂಗೇ ಇಲ್ಲ ಅಲ್ಲಿ, ಹಂಗಾಗ್ಬಿಟ್ಟಿದೆ. ಪೆಟ್ರೋಲ್ ಇನ್ನೊಂದು 50 ಹೋಗ್ಬಿಟ್ಟು ಹಾಕ್ಸೋಣ ಎಲ್ಲರೂ. 50 ಹೋಗುತ್ತಲ್ವಾ? ಹಾಂ, ಕ್ಯಾಮ್ರಾ ನಾನು ಹೆಂಡತಿ ಕೊಟ್ಟಿದ್ದಕ್ಕೆ ಉಲ್ಟೆ ತೆಗೆಸ್ಬಿಟ್ಟವಳೆ, ಟೈಟಾಗಿ ಹಾಕಿಲ್ಲ. ಯಪ್ಪ ದೇವರೇ, ಸಖತ್ತು ಬಿಸಿಲು ಗುರು. ಬೆಳಗ್ಗೆ ಎಷ್ಟು ಚಳಿ ಇತ್ತು, ಇವಾಗ ಕೆಳಗಡೆ ತಿಕ್ಕೆಲ್ಲ ಉರಿತಿದೆ, ಹಂಗೆ ಅಷ್ಟು ಬಿಸಿಲಿದೆ ದೇವರೇ. ಹೆವಿ ಟು ಹೆವಿ ಬಿಸಿಲು. ಕೆಳಗಡೆ ಸೀಟೆಲ್ಲ ಫುಲ್ ಉರಿ ಬಂದ್ಬಿಡ್ತು ನನಗಂತೂ. ಬಟ್ ರೋಡ್ಸು ಓಕೆ ಚೆನ್ನಾಗಿದೆ, ಪರವಾಗಿಲ್ಲ, ಅಷ್ಟೇನು ಬ್ಯಾಡ್ ಆಗಿಲ್ಲ. ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ನೋಡಿ ಈ ಥರ ಬಿಟ್ಟರೆ ಇನ್ನೆಲ್ಲ ಕಡೆನೂ ರೋಡ್ಗಳು ಚೆನ್ನಾಗಿದ್ದಾವೆ. ಇದೆಲ್ಲ ಸೇಮ್. ಇದು ತಡೆಯಂಡ ಮಾಲ್ ರೋಡ್, ಇದು ತಡಿಯಂಡ ಮಾಲ್. ನಾನು ಯಾಕೆ ಅಂತ ಅಯ್ಯೋ ರೋಡ್ ಏನು ಎಷ್ಟು ಖರಾಬಾಗಿದೆ, ಫುಲ್ ಜಾರ್ತಿದೆ ಹಂಗೆ. ರೋಡ್ ಮಾಡ್ತಾವ್ರೆ ಅನ್ಸುತ್ತೆ. ಇವಾಗ ಜಸ್ಟ್ ಹೇಳ್ದೆ ರೋಡ್ ಚೆನ್ನಾಗಿದೆ ಅಂತ ವೀಡಿಯೋನಲ್ಲಿ ರೆಕಾರ್ಡ್ ಮಾಡಿದ ತಕ್ಷಣ ಹಂಗೆ ತೋರಿಸ್ಬಿಡ್ತಾನೆ, ಹಂಗೆ ಬಂದ್ಬಿಡ್ತು ರೋಡ್, ಡಬ್ಬಾ ರೋಡು. ಹೋ ರೋಡು ಖರಾಬಾಗಿದೆ. ಅಂಡು ಫುಲ್ಲು ಉರಿತಾ ಇದೆ. ಫುಲ್ ಧೂಳು ಒಂದು ಕಡೆ, ಫುಲ್ಲು ಜಲ್ಲಿ ಹಾಕ್ತಾರೆ.
ಯಾವನು ಲೇ ಅಲ್ಲಿ ಅಷ್ಟು ಜಾಗ ಇಲ್ವಾ? ಓ ಓ ಓ ಆ ಕಡೆ ಜಾಗ ಇದೆ ನೋಡಪ್ಪ. ಇಳಿ ಸ್ವಲ್ಪ. ಹಾಂ ಹತ್ತು ಬಾ, ಹತ್ತು ಬಾ. ಹಂಗೆ ನೋಡಿ ಹೆಂಗೆ ಹೋಗ್ತಾನೆ ನೋಡೋಣ. ಯಾಪ ದುರಾಂಕಾರ ತೋರಿಸ್ತಾರೆ ಹಂಗೆ ನನ್ನ ಮಕ್ಕಳು ಡ್ರೈವರ್ಗಳು. ಅವನ ಏನು ಮಾತಾಡಲಿ, ಅವನು ಏನೋ ಆಗಲಿ ತಿಕ್ಕ ಹೊಡೆಯೋದು, ಆಮೇಲೆ ಬೋಳಿ ಮಕ್ಕಳನ್ನ ಎಗರಾಡಿದ್ರೆ. ಏನು ಕೆಳಗೆ ತೊಗೊಂಡ್ಬಿಡ್ತಾರೆ ನನ್ನ ಮಕ್ಕಳು ಹಂಗೆ ಬರಲ್ವ ನಮ್ಮೂರಿಗೆ ಲೋಫರ್ ಬೋಳಿ ಮಕ್ಕಳು. ನಾವು ಹಂಗೆ ಮಾಡಿದ್ರೆ, ನಾವು ಹಂಗೆ ದವ ತೋರಿಸಿದ್ರೆ ಏಯ್ ಬರೋ ಗಂಡು ನನ್ನ ಮಗನೇ ಅಂತ ಅಲ್ಲಿ ಜೀವನ ಮಾಡ್ತಿರಲ್ಲ ನನ್ನ ಮಕ್ಕಳೇ. ಬೇಕ್ರಿಗಳಿಕ್ಕೊಂಡು ಜ್ಯೂಸ್ ಶಾಪಲ್ಲಿಕ್ಕೊಂಡು ನಾವು ಹಂಗೆ ಅಂದರೆ ಏಯ್ ಅಂತ ನಾವು ಇದ್ರಾಗಿರ್ತೀವಿ ನಾವು. ಎಲ್ಲ ನಮ್ಮವರು ಜೊತೆಯಲ್ಲಿರೋರು ಸುಮ್ಮನೆ ನಾವು ಯಾಕೆ ಮಾಡಬೇಕು ಅಂತ. ಇಲ್ಲಿರೋ ಬೋಳಿ ಮಕ್ಕಳಿಗೆ ನಮ್ಮಂಥವ್ರು ನಾವುಗಳು ಬಂದರೆ ಕೊಬ್ಬುಗಳು ನಮ್ಮ ಮಕ್ಕಳಿಗೆ ಒಳ್ಳೆ ಅವಂಗೆ ಆವಾಜಾಗ್ತಾರೆ. ನೋಡ್ಕೊಳ್ರಿ ವಿಡಿಯೋ ನೋಡೋರು, ಇದಕ್ಕೆ ನಮ್ಗೆ ತಿಕ್ಕ ಹೊರಿಯೋದು. ನಾವು ಎಷ್ಟು ಜನ ಬಂದ್ರೂ ಹೆಂಗೆ ಬಂದ್ರೂ ಜನಗಳನ್ನ ವೆಲ್ಕಮ್ ಮಾಡ್ತೀವಿ. ನಾವೇನೋ ನಂಗೆ ಮಾಡಿದಿದ್ರೆ ಎಷ್ಟೊತ್ತಿಗೆ ಯಾವ ನನ್ನ ಮಗನೂ ನಮ್ಮ ಊರಲ್ಲಿ ಇರ್ತಾನೆ ಇರಲಿಲ್ಲ ಜೀವನ ಮಾಡೋದಕ್ಕೆ. ನಾವು ಉದಾರ ಮನುಷ್ಯಗಳಿಂದ ನಾವು ನನ್ನ ಮಕ್ಕಳನ್ನ ಬೆಲೆ ಕೊಟ್ಕೊಂಡು ಇದು ಮಾಡೋದಕ್ಕೆ ಒಂದು ಜೀವನ ಮಾಡ್ತಾರೆ ನಮ್ಮ ಮಕ್ಳ ಹತ್ರ. ಇದೆಲ್ಲ ಕರ್ನಾಟಕನ ಇನ್ನೂ ಅದು ನನ್ನ ಮಕ್ಕಳಿಗೆ ತಿಗಾಕೊಬ್ಬು. ನಮ್ಮ ನೋಡಿ ಇವಾಗಲೂ ನಾವು ಹೇಳ್ತೀವಿ, ನಮ್ಮ ಜೊತೆ ಇರ್ತಾರಲ್ಲ ಮಲಯಾಳೀಸು ಸುಮಾರು ಥರ ನಮಗೂ ಇದ್ದಾರೆ ಫ್ರೆಂಡ್ಸ್ಗಳು, ಕೇರಳದಿಂದ ಬಂದಿರೋರು, ನಮ್ಮ ಜೊತೆ ಜೀವನ ಮಾಡ್ತಿರೋರು, ನಾವು ಒಟ್ಟಿಗೆ ರೈಡ್ ಮಾಡೋರು, ಒಟ್ಟಿಗೆ ಕೆಲಸ ಮಾಡೋರು ಎಲ್ಲ. ನಾವು ಒಬ್ರಿಗೊಬ್ರು ಆ ಬಾಂಡ್ ಹಂಗಿರುತ್ತೆ, ಮತ್ತು ನಮ್ಗೆ ಆ ಭಾವನೆನೇ ಬರಲ್ಲ. ಬಟ್ ನೋಡಿ ಇಲ್ಲಿ ಬಂದರೆ ಎಷ್ಟು ದುರಾಂಕರವಾಗಿ ಮಾತಾಡ್ತಾರೆ ನನ್ನ ಮಕ್ಕಳು. ಹಂಗೆ ಒಳಗಡೆನೇ ಆವಾಜ್ ಕೊಡ್ತಾನೆ ಹಂಗೆ. ವೆದರು ಈ ಮಾನ್ಸೂನಲ್ಲಿ ಬರಬೇಕು, ಇದೆಲ್ಲ ಈ ಥರ ರೋಡ್ಸ್ಗಳಲ್ಲಿ ಕ್ರೇಜಿಯಾಗಿರುತ್ತೆ. ನೋಡಿ ನಾನು ಮುಂದೆ ಇದ್ರಲ್ಲಿ ಕಾಣ್ತಿಲ್ಲ ಕ್ಯಾಮ್ರಾದಲ್ಲಿ, ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ಸ್ ಮಾತ್ರ. ಚಿಕ್ಕ ರೋಡು ಇವ್ರದ್ದು, ಹೈವೇಸು ನ್ಯಾಷನಲ್ ಹೈವೇಸ್ ಎಲ್ಲ ಹಿಂಗೆ ಇರುತ್ತೆ, ಚಿಕ್ಕ ಚಿಕ್ಕ ರೋಡುಗಳು. ಓ ಅಲ್ಲಕ್ಕೂ ಕ್ರೇಜಿ ಹುಡುಗರು ಎಲ್ಲ. ಓಕೆ, ಅದೇ ಟೈಮ್ ಸ್ವಲ್ಪ 2:30 ಆಗೋಯ್ತು ಆಲ್ರೆಡಿ. ಇನ್ನು ಒಂದು 39 ಕಿಲೋಮೀಟ್ರಿಗೆ 1 ಅವರ್ ತೋರಿಸಿದೆ ನನಗೆ ಇಷ್ಟೇ. ಅಷ್ಟು ಮೋಸ್ಟ್ಲಿ ಟ್ರಾಫಿಕ್ ಇಲ್ಲ. ಈ ಥರ ಸಣ್ಣ ರೋಡ್ಗಳು ಹೋಗೋಕ್ಕೆ ತುಂಬ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಅದರಲ್ಲಿ ಹಿಂದೆಗಡೆ ನೆಟ್ಟಿಗೆ ಬರಲ್ಲ ಜನ ಕೆಲವರು. ನನಗಂತೂ ಯಾಪ ಬೇಡಪ್ಪ ಇದೇ ಸಾಕು, ಇಷ್ಟೊಂದು ಹೆವಿ ಕ್ರೌಡ್ ಬೇಡ ಅನಿಸ್ಬಿಡ್ತು ನನಗಂತೂ. ಅಂದರೆ ಅವರವರೇ ಒಂದೊಂದು ಗ್ರೂಪ್ ಆಗಿಬಿಡ್ತಾರೆ, ಹೇಳಿದ ಮಾತುಗಳು ಕೇಳಲ್ಲ, ಒಟ್ಟಿಗೆ ಬರಲ್ಲ. ಇನ್ನೇನೊಂದು 5 ನಿಮಿಷ 1.8 ಕಿಲೋಮೀಟರ್ಸ್ ದೂರ ಇದೆ. ಯಪ್ಪ ಬರೋ ಅಷ್ಟರಲ್ಲಿ ನರ್ಕ ಗುರು ಜನ. ಕೆಲವ್ರು ಹೇಳ್ತಾರೆ
ಏನು ಯಾವಾಗಲೂ ಬರೀ ಕರ್ನಾಟಕ ಬರೀ ಇಲ್ಲಿಲ್ಲೇ ಆರ್ಗನೈಸ್ ಮಾಡ್ತೀರಾ ಅಂತಾರೆ. ಏನಕ್ಕೆ ಅಂದರೆ ಇದೇ ಕಾರಣಕ್ಕೇ. ಈಗ ನಾವು ನಮ್ಮೂರಲ್ಲಿ ಒಳ್ಳೆ ನೆಲ, ಒಳ್ಳೆ ಜಲ, ಒಳ್ಳೆ ಜನ, ಒಳ್ಳೆ ಊಟ, ಎಲ್ಲೇ ಹೋದರೂ ಏನೇ ಮಾಡಿದ್ರು ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಸಿಗುತ್ತೆ. ನಾವು ಆರ್ಗನೈಸ್ ಮಾಡಿದ್ರೆ ಜನ ಬಂದು ತೃಪ್ತಿಯಾಗಿರ್ತಾರೆ. ಬಟ್ ನಾವು ಹೊರಗಡೆ ಪ್ರತಿ ಸಲ ಆರ್ಗನೈಸ್ ಮಾಡಿದಾಗ್ಲೂ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ನಮಗೆ ಸ್ಯಾಟಿಸ್ಫೈ ಆಗೋವಂಥ ಸರ್ವಿಸ್ ಸಿಗೋದಿಲ್ಲ. ಅದೇ ಮೇನ್ ಪ್ರಾಬ್ಲಮ್ ಆಗೋದು ನಮಗೆ. ನಾವು ದುಡ್ಡು ತೊಗೋತೀವಿ, ಇಲ್ಲ ಅಂತಲ್ಲ. ಆ ದುಡ್ಡು ತೊಗೊಂಡಿರೋದನ್ನು ನಾವೇನು ಅಂಥ ಮಾರ್ಜಿನ್ ಇಟ್ಕೊಳಲ್ಲ, ಖರ್ಚು ಮಾಡ್ತೀವಿ. ಖರ್ಚು ಮಾಡಿದ್ರೂ ನಮಗೆ ಆ ಒಂದು ಸರ್ವಿಸ್ ನಮ್ಗೆ ಸಿಗೋಲ್ಲ ಹೊರಗಡೆ. ಅದೇ ಮೇನ್ ಪ್ರಾಬ್ಲಮ್. ಅಲ್ಲೆಲ್ಲ ಬರೀ ದುಡ್ಡಿಗೆ ಬೆಲೆ. ಆ ದುಡ್ಡು ಕೊಟ್ಟರು ನನ್ನ ಮಗನ ಸರ್ವಿಸ್ ಇಲ್ಲ ಸರಿಯಾಗಿ. ಹಂಗಿರ್ಬೇಕಾದ್ರೆ ನಾವು ಏನು ಮಾಡಿ ಸಾಯೋಣ? ಹಿಂದೆ ಇರೋ ಹತ್ತತ್ರನೇ ಬರ್ತಾರೆ. ಅಪ್ಪ ಸದ್ಯ ಒಳ್ಳೆ ಕೆಲಸನೇ ಮಾಡಿದೆ ನಾನು. ಅಲ್ಲಿ ಟೇಬಲ್ಲು ರೆಸ್ಟೋರೆಂಟಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಸ್ಟೇನಲ್ಲೇ ಯಾವುದೋ ಒಂದು ಊಟ ರೆಡಿ ಮಾಡಿಬಿಡ್ರಪ್ಪ ಅಂತ. ಆಲ್ರೆಡಿ 3:30 ಆಗೋಯ್ತು. ಎಲ್ಲ ಪಾಪ ಹೊಟ್ಟೆ ಹಸ್ಕೊಂಡಿರ್ತಾರೆ. ನನಗೆ ಅರ್ಥ ಆಗುತ್ತೆ, ಬಟ್ ಏನು ಮಾಡೋದು? ಲೇಟ್ ಮಾಡಿದ್ದು ನೀವುಗಳಕ್ಕೆ. ಲೇಟ್ ಮಾಡಿಲ್ಲ ಅಂದಿದ್ರೆ ನನ್ನ ಪ್ಲ್ಯಾನ್ ಪ್ರಕಾರ 1 ಗಂಟೆ ಇಲ್ಲಿರಬೇಕಾಗಿತ್ತು ಮ್ಯಾಕ್ಸಿಮಮ್. ಓ ಗುರು ಯಪ್ಪ ದೇವರೇ, ಕೊನೆಗೂ ಬಂದುಬಿಟ್ರಪ್ಪ ನಮ್ಮಪ್ಪ ಶಿವಪ್ಪ ಆಂಜನೇಯ. ಓಹ್ ಹಾಂ, ಇದೇ ಗೇಟು. ಅದಾ ಆ ಕಡೆ ಇರಬೇಕು. ಶಿವಮೋಹನ ಅಲ್ಲಿ. ಓ ಹಾಂ, ಎಲ್ಲ ಹಾಕಿದ್ದಾರೆ ಗಾಡಿದೆಲ್ಲ. ಶಿವನೇ ಶಂಭುಲಿಂಗ, ಕೊನೆಗೂ ಬಂದು ಸೇರಿದಪ್ಪ ಈ ನರ್ಕದಲ್ಲಿ. ಬಿಸಿಲು ಹಬೆ ದೇವರೇ. ಆಲ್ ರೈಟ್, ಸೊ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ನಮ್ಮ ಪ್ರಣವ್ ಬೀಚ್ ರೆಸಾರ್ಟ್ ಅಂತ. ಎಲ್ಲರಿಗೂ ಸಪ್ರೇಟ್ 2 ಶೇರಿಂಗು 3 ಶೇರಿಂಗು ರೂಮ್ಸ್ಗಳು ಕೊಟ್ಬಿಟ್ಟಿದ್ದೀವಿ. ಎಲ್ಲ ಬಂದು ಸೆಟ್ಲ್ ಆಯಿತು. ಜಸ್ಟ್ ಈಗ ಥರ ಲಂಚ್ ಮಾಡಿದ್ವಿ. ಬೀಚ್ ಇಲ್ಲೇ ಇದೆ, ಇಲ್ಲೇ ಬೀಚ್ ರೋಡ್ ಇದೆ. ಏನೋ ಫಂಕ್ಷನ್ ಮಾಡ್ತಿದ್ದಾರೆ ಅನಿಸುತ್ತೆ, ಅದಕ್ಕೆಲ್ಲ ಹಾಕ್ತಿದ್ದಾರೆ. ಸಖತ್ ಟಯರ್ಡ್ ಆಗೋಯ್ತು, ಸಖತ್ ಬಿಸಿಲು, ಸಖತ್ ಟಯರ್ಡ್. ಇವತ್ತು ಸ್ವಲ್ಪ ನಾರ್ಮಲಾಗಿ ಫ್ರೀ ಆಗಿದೆ. ಆಮೇಲೆ ಇಲ್ಲಿ ಬೀಚ್ ಕೂಡ ಖಾಲಿ ಇದೆ, ಯಾರೂ ಇಲ್ಲ. ಸೊ ಈಗ ಸದ್ಯಕ್ಕೆ ಇವಾಗ ಇಲ್ಲಿ ಬೀಚ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ನಾನು ನಿಖಿತ ಫೋಟೋಶೂಟ್ ಮಾಡಿಕೊಂಡು ಆಟ ಆಡಿಕೊಂಡು ಬೀಚಲ್ಲಿ ಬರೋಣ ಅಂತ. ಇವತ್ತೇನು ಪ್ಲ್ಯಾನ್ಸ್ ಇಲ್ಲ. ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ಸ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೇ ಚಿಲ್ಲಾಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಇವಾಗ ನೆಕ್ಸ್ಟ್ ಏನಿದ್ರು ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಬೇರೆ ಅಡ್ವೆಂಚರ್ಸ್ ಎಲ್ಲ. Until then, see you all.